ನಾವು ಇವಾಗ 14 ಕಿಲೋಮೀಟರ್ ಪಾದಯಾತ್ರೆ ಮಾಡಿಬಿಟ್ಟು ಮುಗಿಸಿ ಈ ಪ್ಲೇಸಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇದೇ ಪ್ಲೇಸಿಗೆ ಬಂದಿದ್ದೀವಿ. ಸೊ ಫೈನಲಿ ನಾವು 2 ಕಾಯಿನ್ ಈ ತರ ನಿಲ್ಸಿದ್ವಿ. ಇದು ನೋಡಿ, ಇದು ರುದ್ರಾಕ್ಷಿ ಗಿಡ. ಸೊ ಗೈಸ್, ನಾನಿವತ್ತು ನಿಮಗೆ ತಿರುವಣ್ಣಾಮಲೈನಲ್ಲಿರ್ತಕ್ಕಂಥ ಅರುಣಾಚಲಂ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಇಲ್ಲೇನು ನಿಮಗೆ ಬ್ಯಾಕ್ ಸೈಡ್ ಕಾಣ್ತಿದೆ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್. ಸೊ ಇದೇ ದೇವಸ್ಥಾನದ ಎಂಟ್ರಿ ಪಾಯಿಂಟು. ಸೊ ಇದಕ್ಕೆ ರಾಜಗೋಪುರ ಅಂತಂತಾರೆ. ಸೊ ಇಲ್ಲಿಂದನೇ ನೀವು 14 ಕಿಲೋಮೀಟ್ರು ಇದೇ ಗುರು ಪ್ರದಕ್ಷಿಣನ ಹಾಕ್ಬೇಕಾಗುತ್ತೆ, ಗಿರಿ ಪ್ರದಕ್ಷಿಣನ. ಸೊ ಇಲ್ಲಿ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಬನ್ನಿ, ಆಗಿದ್ರೆ ಇಲ್ಲಿಂದ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣನ ಹಾಕೋಣಂತ. ಓಂ ನಮಃ ಶಿವಾಯ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದರೆ ಪ್ರತಿ 10 ನಿಮಿಷಕ್ಕೊಂದ್ಸಲ ನಿಮಗೆ ತಿರುವಣ್ಣಾಮಲೈಗೆ ಬಸ್ಸಸ್ ಸಿಗ್ತವೆ. ಪ್ಲಾಟ್ಫಾರ್ಮ್ ನಂಬರ್ 8ರಲ್ಲಿ ನಿಮಗೆ ಬಸ್ಸಸ್ ಅವೈಲೇಬಲ್ ಇರ್ತವೆ. ನಿಮಗೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 222 ಇರುತ್ತೆ. ಅರೌಂಡ್ ಒಂದು 5 ಅವರ್ಸಲ್ಲಿ ನೀವು ತಿರುವಣ್ಣಾಮಲೈಗೆ ರೀಚ್ ಆಗ್ತೀರಾ ಬೆಂಗಳೂರಿಂದ. ತಿರುವಣ್ಣಾಮಲೈ ರೀಚ್ ಆದಮೇಲೆ ಸೊ ಇದು ಗೌರ್ಮೆಂಟ್ ಕಡೆಯಿಂದ ಇರ್ತಕ್ಕಂಥ ಲಾಕರ್ ಫೆಸಿಲಿಟಿ ಇಲ್ಲಿರುತ್ತೆ. ನಿಮಗೆ ರೂಮ್ ಸಿಗಲಿಲ್ಲ ಅಂತಂದರೆ ಆ್ಯಕ್ಚುಲಿ ರೂಮ್ ತೊಗೊಳೋದು ವೇಸ್ಟ್. ಇಲ್ಲಿ ಬಂದುಬಿಟ್ಟು ಲಾಕರ್ ತೊಗೊಳ್ಳಿ. ಫ್ರೆಶ್ ಅಪ್ ಆಗೋದಕ್ಕೆಲ್ಲ ನಿಮ್ಗೆ ಫೆಸಿಲಿಟಿ ಇರುತ್ತೆ. ವಾಶ್ರೂಮು, ವಾಟ್ರ್ ಎಲ್ಲ ಫೆಸಿಲಿಟಿ ಇರುತ್ತೆ. ಇಲ್ಲಿ ಯಾವುದೇ ಟೈಮಲ್ಲಿ ಬಂದರೂ ನಿಮ್ಗೆ ಇಲ್ಲಿ ಫೆಸಿಲಿಟಿ ಸಿಗುತ್ತೆ. ಲಾಕರ್ದು ಮತ್ತು ಸ್ನಾನದ್ದು ಎಲ್ಲದು ಇದೆ ನೋಡಿ. ಸೊ ಈ ಕಡೆ ಹೋದರೆ ಮೇನ್ ಟೆಂಪಲ್ದು ರೋಡ್ ಇದೆ. ಸೊ ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಮೇನ್ ಟೆಂಪಲ್ ಹತ್ರ ದೀಪ ಹಚ್ಚಿ ಕಾಯಿ ಹೊಡಿಸ್ಬಿಟ್ಟು ನಾವು ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಸರಿಸುಮಾರು ಟೈಮು 4 ಗಂಟೆ ಆಗಿದೆ. ಪ್ರದಕ್ಷಿಣೆ ಮಾಡೋರು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಿ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಟೋಟಲ್ ಆಗಿ ನಿಮಗೆ 9 ಲಿಂಗಗಳು ಸಿಗ್ತವೆ. ಅದರಲ್ಲಿ ನಿಮ್ಗೆ ಹೋಗ್ಬೇಕಾದ್ರೆ ನಿಮಗೆ ಎಲ್ಲ ಲಿಂಗಗಳ ದರ್ಶನ ಸಿಗುತ್ತೆ. ಹಾಗೆ ಮಧ್ಯದಲ್ಲಿ ನಿಮಗೆ ಸಾಕಷ್ಟು ದೇವಸ್ಥಾನಗಳು ಕೂಡ ಸಿಗ್ತವೆ. ಎಲ್ಲ ದೇವಸ್ಥಾನಗಳಿಗೂ ಒಂದ್ಸಲ ಭೇಟಿ ನೀಡಿಬಿಟ್ಟು ಬನ್ನಿ. ಮಧ್ಯದಲ್ಲಿ ನಿಮಗೆ ಈ ತರದ ಬೋರ್ಡ್ ಕಾಣುತ್ತೆ. ಇದರಲ್ಲಿ ಯಾವ ಲಿಂಗ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ದೂರ ಇದೆ ಅಂತ ಇನ್ಫಾರ್ಮೇಶನ್ ಇರುತ್ತೆ. ಈ ದೇವಸ್ಥಾನ ಬಂದ್ಬಿಟ್ಟು ಮೊದಲೇ ಲಿಂಗ ಇರ್ತಕ್ಕಂಥ ದೇವಸ್ಥಾನ, ಇಂದ್ರಲಿಂಗ ದೇವಸ್ಥಾನ. ಸೊ ನಾವಿವಾಗ ಇರೋದು ಅಗ್ನಿಲಿಂಗದ ಹತ್ರ. ಸೊ ನೀವು ಗಿರಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಂದೊಂದು ದೇವಸ್ಥಾನಗಳು ಸಿಗ್ತವೆ. ಅಲ್ಲಿ ಪ್ರತಿಯೊಂದು ಲಿಂಗಗಳು ಸಿಗುತ್ತೆ. ಸೊ ಈಗ ನಾವಿರೋದು 2ನೇ ಲಿಂಗ ಹತ್ರ. ಇದು ಅಗ್ನಿಲಿಂಗ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದಾಗ ನೀವು ಒಂದು ದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತಾರೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಗಿರಿ ಪ್ರದಕ್ಷಿಣೆ ಬರಬೇಕಾದ್ರೆ ಒಂದು ದೀಪ ತೊಗೊಂಡು ಇಲ್ಲಿ ಅಗ್ನಿಲಿಂಗ ಹತ್ರ ಹಚ್ಚಿ. ಇವಾಗ 2 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ವಿ. ಈ 2 ಕಿಲೋಮೀಟರ್ ನಮಗೆ 2 ಲಿಂಗಗಳು ಸಿಕ್ಕಿದೆ. ಒಂದು ಇಂದ್ರಲಿಂಗ, ಇನ್ನೊಂದು ಬಂದ್ಬಿಟ್ಟು ಅಗ್ನಿಲಿಂಗ ಅಂದ್ಬಿಟ್ಟು. ಸೊ ನಿಮಗೆ ಮಧ್ಯದಲ್ಲಿ ತುಂಬಾ ದೇವಸ್ಥಾನಗಳು ಸಿಗ್ತಾ ಇದಾವೆ. ಸೊ ನಾವಿವಾಗ ಒಂದು ಚಾಮುಂಡೇಶ್ವರಿ ದೇವಸ್ಥಾನದ ಮುಂದೆ ಇದ್ದೀವಿ. ಸೊ ಹೋಗ್ತಾ ಇನ್ನೂ ನಮಗೆ 12 ಕಿಲೋಮೀಟರ್ ಬಾಕಿ ಇದೆ. ಬನ್ನಿ, ಇನ್ನೂ ನಮಗೆ ಈಗ ಆಲ್ರೆಡಿ 2 ಲಿಂಗ ಸಿಕ್ಕಿದೆ. ಇನ್ನೂ 9 ಲಿಂಗದಲ್ಲಿ ಇನ್ನೂ 7 ಲಿಂಗಗಳು ಬಾಕಿ ಇದಾವೆ. ಬನ್ನಿ, ಅದನ್ನು ಕೂಡ ದರ್ಶನ ಮಾಡ್ಕೊಂಡ್ಬರೋಣ. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಯಮಲಿಂಗ ಅಂದ್ಬಿಟ್ಟು. ಸೊ ಇದು 3ನೇ ಲಿಂಗ. ಸೊ ಇಲ್ಲೇನು ಕಾಣ್ತಿದೆ. ಸೊ ಎಲ್ಲ ಲಿಂಗದ ಹತ್ರನೂ ನೀವು ಇಲ್ಲಿ ಕರ್ಪೂರ ತಗೊಂಡ್ಬಂದ್ಬಿಟ್ಟು ಹಚ್ತಾರೆ. ಸೊ ಅಲ್ಲೇನು ನಿಮಗೆ ಗುಡ್ಡ ಕಾಣಿಸ್ತಿದೆ. ಸೊ ಆ ಗುಡ್ಡನೇ ಶಿವ ಆಗ್ಬಿಟ್ಟು ಧ್ಯಾನ ಮಾಡ್ತಿರ್ತಾರಂತೆ. ಸೊ ಅದಕ್ಕೋಸ್ಕರ ಆ ಶಿವನ ಸುತ್ತುವರಿಬೇಕನ್ನೋದಕ್ಕೋಸ್ಕರ ನಾವು ಈ 14 ಕಿಲೋಮೀಟ್ರನ್ನ ಈ ಗುಡ್ಡನ ಸುತ್ತುವರಿತೀವಿ. ಸೊ ಇದೇ ರೀಸನ್ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ.
ಹತ್ರ ಬಂದಿದ್ದೀವಿ. ಇದು ಲಿಂಗದ ಹೆಸರು ಬಂದ್ಬಿಟ್ಟು ನೈಋತ್ಯ ಲಿಂಗ ಅಂತ. ಸೊ ನಾವು 4 ಲಿಂಗ ಕವರ್ ಮಾಡಿಬಿಟ್ಟು ಇದು 5ನೇ ಲಿಂಗ ಕವರ್ ಮಾಡ್ತಾ ಇದ್ವಿ. ಸೊ ನಾವು ಇವಾಗ ಬಂದಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ. ಸೊ ಇನ್ನೂ ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ. ಸೊ ಆದಷ್ಟು ಒಂದು 7 ಗಂಟೆ 8 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಟೆಂಪಲ್ಗಳು ಓಪನ್ ಆಗುತ್ತೆ. ಸ್ಟಿಲ್ ವಿ ಕ್ಯಾನ್ ಏಬಲ್ ಟು ಸಿ. ಇದು ನೋಡಿ, ಇದು ರುದ್ರಾಕ್ಷಿ ಗಿಡ. ಇದು ಮೇ ಬಿ 5 ಮುಖದ ರುದ್ರಾಕ್ಷಿ. 2 3 4 5 ಮುಖದ ರುದ್ರಾಕ್ಷಿ ಗಿಡಗಳಿದೆ. ನಮ್ಮ ಕಾಲು ಮಾತಾಡೋವಂತ ಅವಾಗ್ಲಾಸಿ ನಾವೊಂದು ಮಸಾಜ್ ಮಾಡ್ಸೋಣ ಅಂತೀವಿ. ಹಲೋ ಬ್ರೋ, ಹೌ ಯು ಫೀಲ್ ದ ಮಸಾಜ್ ಬ್ರೋ? ಫುಲ್ ಕಾಲು ಹಿಡ್ಕೊಂಡ್ಬಿಟ್ಟೈತೆ. Bro, how you feel, bro? That's good, bro. It's worth it. Okay. How much, bro? It's 30 rupees 5 minutes. 30 rupees for 5 minutes. ಇದೆಲ್ಲ ನಿಮ್ಗೇನಾದರೂ ಕಾಲು ನೋವಾಯ್ತು ಅಂತಂದರೆ ಇಲ್ಲೇ ನಿಮ್ಗೆ ಕಾಣ್ತಿದೆ. ಸೊ ಇದರಲ್ಲಿ ಮಸಾಜ್ ಕೊಡ್ತಾರೆ. 5 ಮಿನಿಟ್ಸ್ಗೆ 30 rupees, 10 ಮಿನಿಟ್ಸ್ಗೆ 50 rupees ಅಂತ. ಸೊ ಫೈನಲಿ ನಾವು 2 ಕಾಯಿನ್ನ ಈ ಥರ ನಿಲ್ಲಿಸಿದ್ವಿ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ವಾಯುಲಿಂಗ ದೇವಸ್ಥಾನ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಬಂದಿದೆ. ಇನ್ನು 5 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ಟೋಟಲ್ಲು 9 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. ಸೊ ಇನ್ನೂ 5 ಕಿಲೋಮೀಟರ್ ಬಾಕಿ ಇದೆ. ಸೊ ಇದು ಬಂದ್ಬಿಟ್ಟು ಕುಬೇರ ಲಿಂಗ ಅಂತ. ಸೊ ಇನ್ನೂ 1 ಲಿಂಗ ಮಾತ್ರ ಬಾಕಿ ಇದೆ. ಇನ್ನೂ ಒಂದು 3 ಕಿಲೋಮೀಟರ್ ಬಾಕಿ ಇದೆ ಮೇನ್ ಟೆಂಪಲ್ ರೀಚ್ ಆಗೋಕ್ಕೆ. ಸೊ ಅಲ್ಲೇನೋ ಒಂದು ಸುರಂಗ ಇತ್ತು. ಆ ಸುರಂಗದಿಂದ ಯಾರು ಹೊರಗಡೆ ಬರ್ತಾರೆ ಅವರು ಹೊರಗಡೆ ಬಂದ ಮೇಲೆ ಅವ್ರದ್ದು ಪಾಪ ಕರ್ಮಗಳೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದೊಂದು ನಂಬಿಕೆ. ಇದೇ ನಮ್ಮ ಕೊನೆಯ ಲಿಂಗ. ಈ ಲಿಂಗದ ಹೆಸರು ಈಶಾನ್ಯ ಲಿಂಗ ಅಂತ. ಸೊ ಇದಾದ್ಮೇಲೆ ನಿಮಗೆ ಮೇನ್ ಟೆಂಪಲ್ ಸಿಗುತ್ತೆ. ಇಲ್ಲಿಗೆ ನಿಮ್ಮದು ಆಲ್ಮೋಸ್ಟ್ ಪ್ರದಕ್ಷಿಣೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಇಲ್ಲೇನು ಕಾಣ್ತಿದೆ ಇದೇ ಕೊನೆಯ ಲಿಂಗ, ಈ ಈಶಾನ್ಯ ಲಿಂಗ ಅಂತ ಅಂದ್ಬಿಟ್ಟು. ಸೊ ಅದ್ರದ್ದು ಅಪೋಸಿಟ್ ಸೈಡಲ್ಲೇ ನಿಮ್ಗೆ ಇಲ್ಲಿ ಕಲ್ಯಾಣಿ ಸಿಗುತ್ತೆ. ಸೊ ಇಲ್ಲಿ ಬಂದರೆ ನೀವು ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಕಲ್ಯಾಣಿ ಫುಲ್ಲೆಲ್ಲ ನೀರು ತುಂಬ್ಕೊಂಡಿದೆ ಇವಾಗೆಲ್ಲ. ಸೊ ಸ್ವಲ್ಪ ಗ್ರೀನ್ ಇದೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಮಗ ತಗೋಬೋದು. ಸೊ ನಾವು ಇವಾಗ 14 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಬಿಟ್ಟು ಮುಗಿಸಿ ಈ ಪ್ಲೇಸಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇದೇ ಪ್ಲೇಸಿಗೆ ಬಂದಿದ್ದೀವಿ. ಸೊ ನೈಟ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ, ನಾವು ನೈಟ್ ಇದೇ ಪ್ಲೇಸಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ಪಾದಯಾತ್ರೆನ. ಸೊ ಇನ್ನೂ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಹಿಂದ್ಗಡೆ ಏನು ಮೇನ್ ಗೋಪುರ ಕಾಣ್ತಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಇವಾಗ ದರ್ಶನನ ಪಡ್ಕೋತೀವಿ. ಬನ್ನಿ ಅಲ್ಲೊಂದು ನೋಡ್ಕೊಂಡು.
ಇದೇ ನಮ್ಮ ಮೇನ್ ಗೋಪುರ. ಸೊ ಇದರಲ್ಲೇ ನಮ್ಮ ಅರುಣಾಚಲೇಶ್ವರ ಇರೋದು. ಇದು ಮೇನ್ ಟೆಂಪಲ್ ಒಳಗಡೆ ಇರ್ತಕ್ಕಂಥ ಪ್ಲೇಸು. ಈ ಪ್ಲೇಸು ಎಕ್ಸಾಕ್ಟ್ಲಿ ಕಾಳಹಸ್ತಿ ಶಿವ ಟೆಂಪಲ್ ಇದೆಯಲ್ಲ, ಸೇಮ್ ಅದೇ ಥರನೇ ಇದೆ. ಅಲ್ಲಿ ಇಲ್ಲಿ ಏನು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಟೆಂಪಲಿಂದ ಹೊರಗಡೆ ಬಂದ ತಕ್ಷಣನೇ ನಿಮಗೆ ಪ್ರಸಾದ ಕೌಂಟರ್ ಸಿಗುತ್ತೆ. ಇಲ್ಲಿ ಲಾಡು, ಪುಳಿಯೋಗರೆ ಮತ್ತಿಷ್ಟು ಪ್ರಸಾದ ಸಿಗುತ್ತೆ. ಐ ಥಿಂಕ್ ತಿರುವಣ್ಣಾಮಲೈ ಟೆಂಪಲ್ನ ಫುಲ್ಲಾಗಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಲೈಕ್ ಮುಂದೆ ವಿಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಇದ್ದಂಗೆ. ಸೊ ಇವತ್ತಿಗೆ ಇಷ್ಟೇ ಸಾಕು. ಬಾಯ್. ಸಂಭ್ರಮ ಭ್ರಮನ್ನಿಲಿಂಪ ನಿರ್झरि ವಿಲೋಲ ವೀಚಿ ವಲ್ಲ